ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಹೋದ ವಿಡಿಯೋದಲ್ಲಿ ಟಾಕ್ಸಿಕ್ ಪೀಪಲ್ ಮತ್ತು ಟಾಕ್ಸಿಕ್ ಜನರಿಂದ ಹೇಗೆ ದೂರ ಇರೋದು, ಅವರಿಂದ ಯಾಕೆ ದೂರ ಇರಬೇಕು ಅಂತ ವಿಡಿಯೋ ಮಾಡಿದೆ. ಈ ವಿಡಿಯೋದಲ್ಲಿ ನಕಾರಾತ್ಮಕ ಯೋಚನೆಗಳು ಯಾಕೆ ಒಳ್ಳೆಯದಲ್ಲ, ನಾವು ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಬಿಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ನೀವೆಲ್ಲರೂ ಒಂದು ಮಾತನ್ನ ಕೇಳಿದ್ದೀರಲ್ವ ಮನಸ್ಸಿನ ಬಗ್ಗೆ. ಮನಸ್ಸು ಅಂದರೆ ಮರ್ಕಟ್ಟ ಥರ, ಅಂದರೆ ಕೋತಿ ಥರ. ಅದು ಸುಮ್ಮನೆ ಕೂಡೋದೇ ಇಲ್ಲ, ಏನಾದರೂ ಒಂದು ಯೋಚನೆ ಮಾಡ್ತಾನೆ ಇರುತ್ತೆ. ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ನೀವು ಒಂದು ಯೋಚನೆ ಮಾಡ್ಬೋದು, ನಮಗೆ ಯಾವುದಾದ್ರೂ ಕೆಟ್ಟ ವಿಚಾರಗಳು ಬಂದಾಗ ಅಥವಾ ವಾತಾವರಣ ಕೆಟ್ಟದಾಗಿದ್ದಾಗ ನ್ಯಾಚುರಲಿ ನಮಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ, ನಕಾರಾತ್ಮಕ ಯೋಚನೆಗಳು ಬರುತ್ತೆ. ಅದು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕಾಗಲ್ವಲ್ಲ. ಅಷ್ಟಾಗಿ ಈ ನೆಗೆಟಿವ್ ಯೋಚನೆ ಬರೋದ್ರಿಂದ ಏನು ಪರಿಣಾಮ ಆಗುತ್ತೆ? ನಮ್ಮ ಮನಸ್ಸಲ್ಲಿ ತಾನೇ ಇರುತ್ತೆ. ನಮ್ಮ ಮನಸ್ಸು ಯೋಚನೆ ಮಾಡೋದ್ರಿಂದ ನಮ್ಮ ಕೆಲಸ ಹೇಗೆ ಕೆಡುತ್ತೆ? ಯೋಚನೆಗಳು ಮೈಂಡಲ್ಲಿರುತ್ತೆ. ನಾವು ನಮ್ಮಷ್ಟಕ್ಕೆ ನಾವು ನಮ್ಮ ಕೆಲಸ ಮಾಡ್ತಾ ಇರ್ತೀವಿ. ನಕಾರಾತ್ಮಕ ಯೋಚನೆಯಿಂದ ನಮ್ಮ ಕೆಲಸಗಳು ಹೇಗೆ ಕೆಟ್ಟು ಹೋಗುತ್ತೆ, ನಮ್ಮ ಮೈಂಡ್ಸೆಟ್ ಹೇಗೆ ಹಾಳಾಗುತ್ತೆ ಅಂತ ನೀವು ಕೇಳ್ಬೋದು. ಆದರೆ ಯಾವುದೇ ಒಳ್ಳೆ ಕೆಲಸ ಆಗಿರ್ಬೋದು, ಕೆಟ್ಟ ಕೆಲಸ ಆಗಿರ್ಬೋದು, ಅದು ಶುರು ಆಗೋದೆಲ್ಲಿಂದ? ನಮ್ಮ ಮೈಂಡಿಂದನೇ ತಾನೆ. ನಮ್ಮ ಮೈಂಡಲ್ಲಿ ಯಾವ ಯೋಚನೆಗಳು ಬರುತ್ತೋ ಅದನ್ನೇ ನಾವು ಮಾಡ್ತೀವಿ. ಹಾಗಾಗಿ ಮೊದಲನೇದಾಗಿ ನಮ್ಮ ಮೈಂಡನ್ನೇ ನಾವು ಪಾಸಿಟಿವ್ ಆಗಿ ಇಟ್ಕೋಬೇಕು. ಸಾಮಾನ್ಯವಾಗಿ ನಮ್ಮ ವಾತಾವರಣ ಹೇಗಿರುತ್ತೆ ಯಾರಿಗಾದರೂ ಅಂದರೆ ಸಾಮಾನ್ಯವಾಗಿ ನೆಗೆಟಿವ್ ಆಗೇ ಇರುತ್ತೆ. ನೀವು ಯಾವುದೇ ಒಂದು ಯೋಚನೆ ಒಳ್ಳೆ ಕೆಲಸ ಮಾಡೋಕ್ಕೆ ಹೋದರೂ ನೆಗೆಟಿವ್ ಆಗಿ ಮಾತಾಡೋ ಜನ ಸಾಮಾನ್ಯವಾಗಿ ನಿಮಗೆ ಸಿಗ್ತಾರೆ. ಹಾಗಾದರೆ ನಮ್ಮ ಮನಸ್ಸನ್ನು ಅದರಿಂದ ದೂರ ಇಡೋದು ಹೇಗೆ ಅನ್ನೋದನ್ನು ನೋಡೋಣ. ನಕಾರಾತ್ಮಕ ಯೋಚನೆಯಿಂದ ಯಾವತ್ತೂ ನಮಗೆ ಪಾಸಿಟಿವ್ ಪರಿಣಾಮಗಳು ಸಿಗೋದಿಲ್ಲ. ಹಾಗಾಗಿ ನೆಗೆಟಿವ್ ಥಾಟ್ಸ್ ಯಾವಾಗಲೂ ನಮಗೆ ಒಂದು ಏನಂದರೆ ಒಂದು ರೀತಿ ಫೇಲ್ಯೂರ್ ಕಡೆಗೆ ತೊಳ್ಕೊಂಡು ಹೋಗುತ್ತೆ. ಯಾವುದೇ ಒಳ್ಳೆ ಕೆಲಸಕ್ಕಾಗಲಿ ನಾವು ಬಹಳ ಸಲ ಪ್ರಯತ್ನ ಮಾಡಬೇಕಾಗುತ್ತೆ. ಎಷ್ಟೋ ಸತಿ ನಾವು ಫೇಲ್ ಆಗ್ತೀವಿ. 100 ಸತಿ ಫೇಲ್ ಆದ್ರೂ 101ನೇ ಸತಿ ನಾವು ಪ್ರಯತ್ನ ಮಾಡಬೇಕು ಅಂದರೆ ನಮ್ಮ ಮನಸ್ಸಿಂದ ನಾವು ನೆಗೆಟಿವ್ ಯೋಚನೆಗಳನ್ನ ತೆಗಿಬೇಕು. ನಾನು ನಿಮಗೆ ಒಂದು ಸಣ್ಣ ಸಾಮಾನ್ಯವಾದ ಉದಾಹರಣೆಯನ್ನು ಕೊಡ್ತೀನಿ. ಈಗ ಹುಡುಗರೇ ಆಗಿರ್ಬೋದು, ಹುಡುಗಿರೇ ಆಗಿರ್ಬೋದು, ಹೊಸ ಹೇರ್ ಸ್ಟೈಲ್ನ ಟ್ರೈ ಮಾಡ್ತಾ ಇರ್ತೀರಿ. ಫಾರ್ ಎಕ್ಸಾಂಪಲ್, ಒಂದು ಹುಡುಗಿ ಇರ್ತಾಳೆ, ಅವಳಿಗೆ ಉದ್ದನ ಕೂದಲು ಇರುತ್ತೆ ಅಂತ ಅಂದ್ಕೊಳ್ಳಿ. ಅವಳು ಹೊಸದಾಗಿ ಟ್ರೈ ಮಾಡೋಣ ಅಂತ ಏನು ಮಾಡ್ತಾಳೆ, ಶಾರ್ಟ್ ಹೇರ್ ಒಂದು ಸತಿ ಟ್ರೈ ಮಾಡೋಣ ಅಂತ ಕೂದಲು ಚೆನ್ನಾಗಿ ಕಟ್ ಮಾಡಿಸ್ಕೊಂಡು ಬರ್ತಾಳೆ. ಅವಳಿಗೆ ಅದು ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಅವಳು ಕಾಲೇಜ್ಗೋ ಆಫೀಸ್ಗೋ ಹೊರಡ್ತಾಳೆ ಬೆಳಗ್ಗೆ. ಅವಳು ಯಾರೋ ಒಬ್ರು ಎದುರಿಗೆ ಸಿಕ್ಕೋರು, ಅಯ್ಯೋ ಈ ಥರ ಮಾಡಿಸ್ಕೊಂಡ್ಬಿಟ್ಟಿಯ ಹೇರ್ ಸ್ಟೈಲು, ಮೊದಲಿಂದ ಚೆನ್ನಾಗಿತ್ತು, ಉದ್ದ ಕೂದಲೇ ಚೆನ್ನಾಗಿತ್ತಪ್ಪ ಅಂತ ಹೇಳಿ ಹೋಗ್ತಾರೆ. ಅವಳು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನೆಗೆಟಿವ್ ಆಗೇ ಯೋಚನೆ ಮಾಡಿಕೊಂಡು ಕಾಲೇಜ್ಗೋ ಆಫೀಸ್ಗೋ ಹೋಗ್ತಾಳೆ. ಆ ಮೈಂಡ್ಸೆಟ್ಟಲ್ಲೇ ಹೋಗ್ತಾಳೆ. ಬಸ್ಸಲ್ಲಿ ಯಾರ್ದೋ ಜೊತೆ ಕಿರಿಕಿರಿ ಮಾಡ್ಕೊತಾಳೆ. ಆಫೀಸಲ್ಲೋ ಕಾಲೇಜಲ್ಲೋ ಅದೇ ಮೈಂಡ್ಸೆಟ್ಟಲ್ಲೇ ಇರ್ತಾಳೆ. ಇಡೀ ದಿನ ನಡೆಯುವಂಥ ಯಾವುದೇ ಪಾಸಿಟಿವ್ ಏನೋ ಘಟನೆಗಳಾಗಲಿ, ಒಳ್ಳೆ ಘಟನೆಗಳಾಗಲಿ ಅವಳು ಗಮನಿಸೋದೇ ಇಲ್ಲ. ಯಾಕೆಂದರೆ ಬೆಳಗ್ಗೆನೇ ಅವಳ ಮೈಂಡಲ್ಲಿ ನೆಗೆಟಿವ್ ಆದಂಥ ಯೋಚನೆಗಳು ಬಂದುಬಿಟ್ಟಿತ್ತು. ಹಾಗಾಗಿ ಈ ಉದಾಹರಣೆ ನಾನು ಯಾಕೆ ಕೊಟ್ಟೆ ಅಂದರೆ, ನಮ್ಮ ಮೈಂಡನ್ನು ನಾವು ಕಂಟ್ರೋಲ್ ಮಾಡ್ಕೊಳೋದು ಎಷ್ಟು ಮುಖ್ಯ ಅಂತ ತಿಳ್ಕೊಳ್ಳೋದಕ್ಕೆ. ಹಾಗಾದರೆ ನಮ್ಮ ಮನಸ್ಸನ್ನು ನಾವು ಹೇಗೆ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಅಂತ ಕೇಳಬಹುದು. ಇವಾಗ ನೀವೆಲ್ಲ ಎಷ್ಟೋ ಜನಗಳು ಜಿಮ್ಗೆ ಹೋಗ್ತೀರಾ, ಯೋಗ ಮಾಡ್ತೀರಾ. ಯಾಕೋಸ್ಕರ ಮಾಡ್ತೀರಾ? ನಮ್ಮ ದೇಹವನ್ನು ದಂಡಿಸಲಿಕ್ಕೆ. ಅಂದರೆ ನಮ್ಮ ದೇಹದಲ್ಲಿರೋ ಬೊಜ್ಜು, ನಮ್ಮ ದೇಹನೂ ಹೇಗೇಗೋ ಬೆಳ್ಕೊತಾ ಇರುತ್ತೆ. ಅದನ್ನು ನಾವು ಕಂಟ್ರೋಲ್ ಮಾಡ್ತೀವಲ್ವ. ಜಿಮ್ಮಿಗೆ ಹೋಗಿ ಯೋಗ ಮಾಡಿ ಅದರ ಬೆಳವಣಿಗೆನ, ಬೊಜ್ಜನ್ನು ಹೇಗೆ ಕಂಟ್ರೋಲ್ ಮಾಡ್ತೀವೋ, ನಮ್ಮ ಮನಸ್ಸಲ್ಲಿರೋ ಅಂಥ ನೆಗೆಟಿವ್ ಥಾಟ್ಸ್ನ ಹೊರಗಾಕಿ ಪಾಸಿಟಿವ್ ಆಗಿರೋದನ್ನು ಒಳಗೆ ತಂದ್ಕೊಂಡ್ರೇ ನಮ್ಮ ಮನಸ್ಸು ಗಟ್ಟಿಯಾಗಲಿಕ್ಕೆ ಸಾಧ್ಯ. ಆದರೆ ಮೈಂಡ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಅಂತ ಹೇಳ್ತೀರಾ. ಈಗ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಆಸೆ ಇದ್ದರೆ ಡಯಟ್ ಮಾಡ್ತೀರಲ್ವಾ. ಡಯಟ್ ಮಾಡೋದು ಕಷ್ಟನೇ, ಆದರೆ ನೀವು ಮಾಡ್ತೀರಾ. ಯಾಕೆ? ನಿಮಗೆ ಹೆಲ್ದಿಯಾಗಿರೋ ಬಾಡಿ ಬೇಕು ಅಂತ. ಹಾಗೆಯೇ ನಮಗೆ ಹೆಲ್ದಿಯಾಗಿರೋ ಮೈಂಡ್ ಬೇಕು ಅಂದರೆ ನಾವು ನೆಗೆಟಿವ್ ಆಗಿರುವಂತಹ, ನಮಗೆ ಬೇಡವಾಗಿರ್ತಕ್ಕಂತಹ ಥಾಟ್ಸ್ನ ಕನ್ಸ್ಯೂಮ್ ಮಾಡಬಾರ್ದು. ಹೇಗೆ ನಾವು ಫುಡ್ನಲ್ಲಿ ಕಂಟ್ರೋಲ್ ಮಾಡ್ತೀವೋ ಹಾಗೆ ನಾವು ಥಾಟ್ಸ್ನ ಕಂಟ್ರೋಲ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಮಗೆ ಇವಾಗ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀವಿ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಮೊದಲನೇದಾಗಿ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಎಕ್ಸಾಕ್ಟ್ಲಿ ಅದನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿ.
ಒಂದು ಪೇಜ್ನಲ್ಲಿ ಬರೀರಿ, ಒಂದು ಶೀಟ್ನಲ್ಲಿ. ಅದನ್ನು ಒಂದು ಸತಿ ಓದಿ, 1-2 ಸತಿ ಓದಿ. ಅದರಲ್ಲಿ ಪಾಸಿಟಿವ್ ಆಗಿರೋದಿದೆಯೋ ನೆಗೆಟಿವ್ ಆಗಿರೋದಿದೆಯೋ. ಫಾರ್ ಎಕ್ಸಾಂಪಲ್, ನಿಮಗೆ ಎಕ್ಸಾಮ್ ಇದೆ, ಆ ಎಕ್ಸಾಮ್ ಬಗ್ಗೆ ನಿಮಗೆ ಏನೇನು ಅನ್ನಿಸ್ತಾ ಇದೆ, ಎಕ್ಸಾಕ್ಟ್ ವರ್ಡ್ಸ್ ನಿಮ್ಮ ಮೈಂಡಲ್ಲಿ ಏನು ನಡೀತಾ ಇದೆ ಅದನ್ನು ಬರಿತಾ ಹೋಗಿ. ಫಾರ್ ಎಕ್ಸಾಂಪಲ್, ನಿಮ್ಮ ಬಗ್ಗೆ ನಿಮಗೇನು ಅನಿಸುತ್ತೆ ಅದನ್ನು ಬರಿತಾ ಹೋಗಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಯಾರೂ ಪರ್ಫೆಕ್ಟಾಗಿರೋದಿಲ್ಲ, ನಮ್ಮೆಲ್ಲರಿಗೂ ಒಂದೊಂದು ನ್ಯೂನ್ಯತೆ ಇದ್ದೇ ಇರುತ್ತೆ, ಒಂದು ನೆಗೆಟಿವ್ ಪಾಯಿಂಟ್ ಇದ್ದೇ ಇರುತ್ತೆ. ಅದೇ ನಿಮ್ಮ ಮೈಂಡಲ್ಲಿ ಓಡ್ತಿರುತ್ತಾ ಹೇಗೆ ಅನ್ನೋದನ್ನು ಬರೆದಾಗ ನಿಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ದಪ್ಪ ಇದ್ದೀನಿ, ನಿಮಗೆ ಯಾವಾಗಲೂ ಅದೇ ಥಾಟ್ಸ್ನ ಬರ್ತಾ ಇರುತ್ತೆ. ನಾನು ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಾ ಇಲ್ಲ, ಡ್ರೆಸ್ಗಳು ನನಗೆ ಚೆನ್ನಾಗಿ ಕಾಣಲ್ಲ, ನಾನು ಇಷ್ಟಪಟ್ಟು ಡ್ರೆಸ್ ನನಗೆ ಹಾಕ್ಕೊಳ್ಳೋಕ್ಕಾಗಲ್ಲ, ಯಾಕೆಂದರೆ ನಾನು ದಪ್ಪ ಇದ್ದೀನಿ. ಇದೇ ರೀತಿ ಮೈಂಡ್ ಸೆಟ್ಟೇ ನಿಮಗೆ ಬರ್ತಾ ಇದೆ ಅಂದರೆ ಒಂದು ಸತಿ ಅದನ್ನು ಬರ್ಕೊಳ್ಳಿ. ಆವಾಗ ನಿಮಗೆ ಗೊತ್ತಾಗುತ್ತೆ, ಓ ನಾನು ನೆಗೆಟಿವ್ ಆಗೇ ಯೋಚನೆ ಮಾಡ್ತಾ ಇದ್ದೀನಿ ಅಂತ. ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡಿದ ತಕ್ಷಣ ನಿಮಗೆ ಬೇಕಾಗಿರೋ ರಿಸಲ್ಟು ನಿಮಗೆ ಸಿಗೋದಿಲ್ಲ. ಹಾಗಾಗಿ ನೀವು ಮೊದಲು ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಕಲಿಯಬೇಕು. ಇದೇ ಎಕ್ಸಾಂಪಲ್ನೇ ತಗೊಳ್ಳೋಣ. ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂದ ತಕ್ಷಣ ನಾನು ಆಲ್ರೆಡಿ ತೆಳ್ಳಗಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ರೆ ಅದು ಪಾಸಿಟಿವ್ ಯೋಚನೆ ಆಗೋದಿಲ್ಲ. ಹೌದು, ನಾನು ದಪ್ಪ ಇದ್ದೀನಿ. ಮೊದಲು ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಹೌದು, ನನಗೆ ಸ್ವಲ್ಪ ವೆಯ್ಟ್ ಗೇನ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಹೆಲ್ದಿ ಆಗಲಿಕ್ಕೆ ಏನು ಮಾಡಬೇಕು? ಅದು ಪಾಸಿಟಿವ್ ಥಿಂಕಿಂಗ್. ನನ್ನ ರೂಟೀನ್ ಹೇಗಿದೆ? ನಾನು ಬೆಳಗ್ಗೆ ಹೇಳ್ತೀನಿ, ಏನು ತಿಂತೀನಿ ಬ್ರೇಕ್ಫಾಸ್ಟಿಗೆ, ನಾನು ಎಷ್ಟು ಹಣ್ಣು ತಿಂತೀನಿ, ಎಷ್ಟು ತರಕಾರಿ ತಿಂತೀನಿ, ನನ್ನ ಡಯಟ್ ಹೇಗಿದೆ, ನನ್ನ ಡಯಟಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು, ನನ್ನ ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನು, ಅದರಲ್ಲಿ ನಾನು ಏನೇನು ಚೇಂಜಸ್ ಮಾಡಬೇಕು. ಮೊದಲನೇದಾಗಿ ಸಣ್ಣ ಚೇಂಜಸ್ಸಿಂದ ಶುರು ಮಾಡ್ಕೊಳ್ಳಿ. ಮೊದಲನೇದಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಇಂತಿಷ್ಟು ಆಹಾರಗಳನ್ನ ತೊಗೋತೀನಿ. ಮೊದಲೇ ಎಲ್ಲ ಮೀಲ್ಗಳನ್ನೂ ಚೇಂಜ್ ಮಾಡಿಬಿಡಬೇಡಿ, ಫಸ್ಟ್ ಮೀಲಿಂದ ಶುರು ಮಾಡಿ. ಹಾಗೆ ಓದೋದ್ರ ಬಗ್ಗೆನೂ ಅಷ್ಟೇ, ಒಂದು ಸಣ್ಣ ಚೇಂಜಸ್ನಿಂದ ಶುರು ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು 1 ಗಂಟೆ ಓದ್ತೀರಾ ಅಂದರೆ ½ an hour ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಅದು ಫಸ್ಟ್ ಸ್ಟೆಪ್ ಆಯಿತು. ಅಂದರೆ ಸಣ್ಣ ಸಣ್ಣ ಸ್ಟೆಪ್ ಇಂದ ಶುರು ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಪಾಸಿಟಿವ್ ಸ್ಟೆಪ್ಸಿಂದ ನಿಮ್ಮದೇನು ರೂಟೀನ್ ಇದೆ ಅದರಲ್ಲಿ ಒಂದು ಸಣ್ಣ ಸಣ್ಣ ಚೇಂಜಸ್ಸಿಂದ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ. ಈಗ ನೀವೇನು ಬರಿತಾ ಇದ್ರಲ್ಲ, ನೆಗೆಟಿವ್ ಥಾಟ್ಸ್ ಏನು ಬರ್ತಾ ಇತ್ತಲ್ಲ, ನಿಮಗೆ ಗೊತ್ತಿಲ್ಲದ ಹಾಗೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ನೆಗೆಟಿವ್ ಯೋಚನೆಗಳೇ ನಿಮಗೆ ಬರ್ತಾ ಇದೆ ಅಂದರೆ ಅದನ್ನು ಒಂದು ಕಡೆ ಬರೀರಿ, ಆ ಪೇಪರ್ನ ಬಿಸಾಕಿ ಇಲ್ಲ ಸುಟ್ಟಾಕಿ ಅದನ್ನು ಡಿಸ್ಪೋಸ್ ಮಾಡಿಬಿಡಿ, ನಿಮ್ಮ ಎದುರಿಗೆ ಇಟ್ಕೋಬೇಡಿ. ಅದರ ಬದಲು ಪಾಸಿಟಿವ್ ಥಾಟ್ಸ್ನ ನೀವು ಒಂದು ಕಡೆ ಬರೆದು ನಿಮ್ಮ ಎದುರಿಗೆ, ನಿಮ್ಮ ರೂಮ್ನಲ್ಲಿ ನಿಮ್ಮ ಎದುರಿಗೆ ಅಂಟಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ದಿನ ಎಕ್ಸಸೈಸ್ ಮಾಡೋದ್ರಿಂದ ನಾನು ವೆಯ್ಟ್ ಲಾಸ್ ಕಡೆಗೆ ಒಂದೊಂದೇ ಹೆಜ್ಜೆ ಹಾಕ್ತಾ ಇದ್ದೀನಿ. ನಾನು ಇವತ್ತಿಂದ ಅರ್ಧ ಗಂಟೆ ಹೆಚ್ಚಿಗೆ ಓದೋದ್ರಿಂದ ಇನ್ಮೇಲೆ ನಾನು ಹೆಚ್ಚಿಗೆ ಮಾರ್ಕ್ಸ್ ತೊಗೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಈ ರೀತಿ ಪಾಸಿಟಿವ್ ಆಗಿ ಏನು ಯೋಚನೆ ಮಾಡ್ತೀರ ಅದನ್ನು ಬರೆದು ನಿಮ್ಮ ಕಣ್ಣಿಗೆ ಕಾಣೋ ಹಾಗೆ ಹಾಕ್ಕೊಳ್ಳಿ. ನಿಮ್ಮ ಗುರಿಗಳೇನಿದೆ, ಪಾಸಿಟಿವ್ ಗುರಿಗಳೇನಿದೆ ಅದನ್ನು ನಿಮ್ಮ ಕಣ್ಣ ಎದುರಿಗೆ ಒಂದು ಇಮೇಜ್ ಮಾಡಿಬಿಟ್ಟು ನೀವು ಹಾಕ್ಕೊಳ್ಳಿ. ವೆಯ್ಟ್ ಲಾಸ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಓದೋದಾಗಿರ್ಬೋದು, ನಿಮ್ಮ ಕರಿಯರ್ ಆಗಿರ್ಬೋದು. ಒಂದು ಸಣ್ಣ ಡೈರಿನೋ ಬುಕ್ನೋ ಇಟ್ಕೊಂಡು ಪಾಸಿಟಿವ್ ಅಫರ್ಮೇಷನ್ಸ್ನ ದಿನ ಒಂದು 5 ಅಥವಾ 2 ನಿಮಿಷನಾದರೂ ಬರೀರಿ. ಅದನ್ನು ಒಂದು ಸತಿ ಓದಿ ಮುಚ್ಚಿಡಿ. ಅಂದರೆ ನಾನು ದಿನ ವೆಯ್ಟ್ ಲಾಸ್ಗಾಗಿ ಎಕ್ಸಸೈಸ್ ಮಾಡ್ತಾ ಇದ್ದೀನಿ, ಇದರಿಂದ ನನಗೆ ಸಂತೋಷ ಆಗ್ತಾ ಇದೆ. ನಾನು ದಿನ ಇಷ್ಟೊತ್ತು ಓದ್ತಾ ಇದ್ದೀನಿ, ಇದರಿಂದ ನನಗೆ ಸಂತೋಷ ಆಗ್ತಾ ಇದೆ, ನನಗೆ ಹೆಚ್ಚಿಗೆ ಮಾರ್ಕ್ಸ್ ಬರಲಿಕ್ಕೆ ಸಹಾಯ ಆಗ್ತಾ ಇದೆ. ಈ ರೀತಿ ಪಾಸಿಟಿವ್ ಆಗಿರೋದನ್ನು ಬರೆದ್ಬಿಟ್ಟು ನೀವು ಒಂದು ಸತಿ ಓದಿ ಆ ಬುಕ್ನ ಮುಚ್ಚಿಡಿ. 1-2 ನಿಮಿಷ ಈ ರೀತಿ ಎಕ್ಸಸೈಸ್ ಮಾಡಿ. ಮತ್ತು ತುಂಬ ನೆಗೆಟಿವ್ ಆದ ಯೋಚನೆಗಳೇ ಬರ್ತಾ ಇದೆ ಅಂದರೆ ನೀವು ಯೋಗ ಧ್ಯಾನ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರಿಂದ ಕೂಡ ನೀವು ಕಾಮ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಬ್ರೀತಿಂಗ್ ಎಕ್ಸಸೈಸ್ ಮಾಡಿದರೆ ಮತ್ತು ಯೋಗ ಮಾಡಿದರೆ ಕಾಮ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಸಾಮಾನ್ಯವಾಗಿ ನಮಗೆ ನೆಗೆಟಿವ್ ಥಾಟ್ಸ್ ಬರಲಿಕ್ಕೆ ಕಾರಣ ನಮ್ಮ ಸುತ್ತಲಿನ ವಾತಾವರಣ. ಫಾರ್ ಎಕ್ಸಾಂಪಲ್, ನಿಮ್ಮ ಜೊತೆಗೆ ಯಾವಾಗಲೂ ನೆಗೆಟಿವ್ ಆಗೇ ಮಾತಾಡುವಂಥ ಜನರಿದ್ದರೆ ಅವ್ರು ಹೇಳಿದ್ದೇ ನಿಮ್ಮ ತಲೆಯಲ್ಲಿ ರಿಪೀಟ್ ಆಗ್ತಾ ಇರುತ್ತೆ. ಹಾಗಾಗಿ ನಿಧಾನವಾಗಿ ಆ ರೀತಿಯ ಜನರನ್ನು ನಂಗೆ ಹೇಳಿದ್ದು ಅವ್ರ ಜೊತೆ ಜಗಳ ಮಾಡ್ಕೊಂಬಿಡಬೇಡಿ ಅಂತಲ್ಲ, ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾತಾಡುವಂಥ ಜನರ ಜೊತೆಗೆ ಇರಿ. ನೆಗೆಟಿವ್ ಆದ ಯೋಚನೆಗಳನ್ನು ಮಾತುಗಳನ್ನು ಆಡುವಂಥ ಜನರಿಂದ ಆದಷ್ಟು ಅಂತರ ಕಾಯ್ಕೊಳ್ಳಿ. ಅವರು ಬೇಕಂತಲೇ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾದರೆ ಅವರ ಮಾತನ್ನು ಗಂಭೀರವಾಗಿ ತಗೋಬೇಡಿ.
ಆದರೂ ಮತ್ತೆ ಮತ್ತೆ ನಂಗೆ ನೆಗೆಟಿವ್ ಆಗೇ ಯೋಚನೆ ಬರ್ತಾ ಇದೆ ಅಂದರೆ ನೀವು ಖಾಲಿ ಕೂತ್ಕೋಬೇಡಿ. ನಿಮ್ಮ ಫೇವ್ರೆಟ್ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ. ನಿಮಗೆ ಸಂಗೀತ ಇಷ್ಟನಾ, ಮತ್ತು ಪೇಂಟಿಂಗ್ ಇಷ್ಟನಾ, ನಿಮ್ಮ ಹವ್ಯಾಸ ಯಾವುದು? ಬುಕ್ಸ್ ಓದೋದಾ ಅಥವಾ ಮೂವೀಸ್ ನೋಡೋದಾ? ನಿಮಗೆ ನೆಗೆಟಿವ್ ಯೋಚನೆ ಬಂದ ತಕ್ಷಣ ನಿಮ್ಮ ಹವ್ಯಾಸ ಏನಿದೆ ಅದನ್ನು ಪ್ರಾಕ್ಟೀಸ್ ಮಾಡಿ. ವಾಕಿಂಗ್ ಹೋಗಿ ಅಥವಾ ಎಕ್ಸಸೈಸ್ ಮಾಡಿ. ಒಟ್ಟಿನಲ್ಲಿ ಮೈಂಡ್ನ ಖಾಲಿ ಇರೋದಕ್ಕೆ ಬಿಡಬೇಡಿ. ಎರಡನೇದಾಗಿ ವಿಕ್ಟಿಮ್ ಥರ ಯೋಚನೆ ಮಾಡೋದನ್ನು ಬಿಡಿ. ಎಲ್ಲರೂ ನನಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ನನಗೇ ಅನ್ಯಾಯ ಆಗ್ತಾ ಇದೆ, ದೇವರು ನನಗೇ ಅನ್ಯಾಯ ಮಾಡ್ತಾ ಇದ್ದಾನೆ, ನನಗೆ ಬೇಕಾಗಿರೋದೇ ನನಗೆ ಸಿಗ್ತಾ ಇಲ್ಲ, ಈ ರೀತಿ ಯೋಚನೆ ಮಾಡೋದನ್ನು ಕಡಿಮೆ ಮಾಡ್ಕೊಳ್ಳಿ. ನೀವು ನಿಮ್ಮ ಪ್ರಯತ್ನ ಮಾಡ್ತಾ ಇರಿ. ವಿಕ್ಟಿಮ್ ಥರ ಯೋಚನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ನಿಮ್ಮ ನೆಗೆಟಿವ್ ಥಾಟ್ಸಿಂದ ಹೊರಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತಿನ್ನೊಂದು ಏನಾಗುತ್ತೆ ಅಂದರೆ ಯಾವುದೇ ಪಾಸಿಟಿವ್ ಆದ ವಿಚಾರ ನಡೆದರೂ ನೀವು ಅದನ್ನು ಗಮನಿಸೋದೇ ಇಲ್ಲ. ಯಾವುದೇ ಪಾಸಿಟಿವ್ ಆದ ವ್ಯಕ್ತಿ ನಿಮ್ಮ ಹತ್ರ ಬಂದರೂ ನೀವು ಅವರನ್ನು ಗಮನಿಸೋದೇ ಇಲ್ಲ. ನೀವು ನೆಗೆಟಿವ್ ಆದ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡಿ ಈ ಪಾಸಿಟಿವ್ ಅಂದರೆ ಒಬ್ಬ ಒಳ್ಳೆ ವ್ಯಕ್ತಿ ಕೂಡ ನಿಮ್ಮ ಜೀವನದಿಂದ ಹೊರಟೋಗ್ತಾರೆ. ಯಾಕೆಂದರೆ ನೀವು ಅಷ್ಟು ವಿಕ್ಟಿಮ್ ಥರ ಯೋಚನೆ ಮಾಡಿ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತೀರ. ಹೇಗೆ ನೀವು ಪಾಸಿಟಿವ್ ಅಫರ್ಮೇಷನ್ಸ್ನ ಬರೆದಿಡ್ತಿರೋ ಹಾಗೆ ಪಾಸಿಟಿವ್ ಆದ ಬೆಳವಣಿಗೆಗಳೇನಾಗ್ತಾ ಇದೆ ಅನ್ನೋದನ್ನು ಕೂಡ ಬರೆದಿಡಿ. ಮತ್ತು ಸಣ್ಣ ಸಣ್ಣ ಅಚೀವ್ಮೆಂಟ್ಸಿಗೆ ನಿಮಗೆ ನೀವು ಒಂದು ಸಣ್ಣ ರಿವಾರ್ಡ್ ಕೊಟ್ಕೊಳ್ಳಿ. ಅಂದರೆ ನೀವೀಗ ವೆಯ್ಟ್ ಲಾಸಿಗೆ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ನೀವು 15 ದಿವಸ ನಿಮ್ಮ ಡಯಟ್ನ ಫಾಲೋ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. 15 ದಿವಸ ಬಿಡ್ದಂಗೆ ನೀವು ಡಯಟ್ನ ಫಾಲೋ ಮಾಡಿದ್ರಿ. ಅದಕ್ಕೆ ನಿಮಗೆ ನೀವು ಒಂದು ಸಣ್ಣ ಗಿಫ್ಟ್ ಕೊಟ್ಕೊಳ್ಳಿ. ನಾನು ಅಂದಿದ್ದು ಐಸ್ ಕ್ರೀಮು ಚಾಕ್ಲೇಟು ತಿಂದುಬಿಡಬೇಡಿ. ಅಂದರೆ ಒಂದು ಸಣ್ಣ ಇಯರಿಂಗ್ ಇರ್ಬೋದು, ಒಂದು ಸಣ್ಣದೇನೋ ಬ್ರೇಸ್ಲೆಟ್ ಇರ್ಬೋದು, ಅದನ್ನು ತೊಗೊಳ್ಳಿ. ಅದನ್ನ ಹಾಕ್ಕೊಂಡು ಖುಷಿಪಡಿ. ಇದರಿಂದ ನಿಮ್ಮ ಮೈಂಡಿಗೆ ಏನು ಅನಿಸುತ್ತೆ, ನಾನು ಈ ಪಾಸಿಟಿವ್ ಆ್ಯಕ್ಟ್ ಮಾಡೋದ್ರಿಂದ ನನಗೆ ರಿವಾರ್ಡ್ ಸಿಕ್ತು, ಈ ರೀತಿ ಅನಿಸುತ್ತೆ. ಅದೇ ರೀತಿ ಓದೋದ್ರ ಬಗ್ಗೆನೂ ಅಷ್ಟೇ, ಕರಿಯರ್ ಬಗ್ಗೆನೂ ಅಷ್ಟೇ. ಯಾವುದೇ ಪಾಸಿಟಿವ್ ಬೆಳವಣಿಗೆ ಆದಾಗ ಒಂದು ಸಣ್ಣ ರಿವಾರ್ಡ್ ಕೊಟ್ಕೊಳ್ಳಿ. ಮೇಯ್ನ್ ಆಗಿ ಇದನ್ನು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ. ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮಗೆ ಇದೊಂದು ಹ್ಯಾಬಿಟ್ ಆಗುತ್ತೆ. ಪಾಸಿಟಿವ್ ಆಗಿ ಯೋಚನೆ ಮಾಡೋದೇ ನಿಮಗೊಂದು ಹ್ಯಾಬಿಟ್ ಆಗುತ್ತೆ. ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋದೇ ನಮ್ಮ ಹ್ಯಾಬಿಟ್ ಆದಾಗ ನಮ್ಮ ಸುತ್ತಲಿನ ವಾತಾವರಣನ ನಾವೇ ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡ್ಕೊತೀವಿ. ಎಷ್ಟೇ ನೆಗೆಟಿವಿಟಿ ಕ್ರಿಯೇಟ್ ಆಗಿದ್ರೂ ನಾವು ಪಾಸಿಟಿವಿಟಿನ ಕ್ರಿಯೇಟ್ ಮಾಡುವಂತಹ ಸಾಮರ್ಥ್ಯ ನಮಗೆ ಬರುತ್ತೆ. ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸ್ನ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಬಗ್ಗೆ ಮಾಡಬಹುದು ಅನ್ನೋದನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.